ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಒಂದ್ ಕಡೆ ಬಿಸಿಲು ದೊಡ್ಡ ಸಂಕಷ್ಟವನ್ನ ತಂದಿಟ್ಟಿದ್ರೆ ಮತ್ತೊಂದ್ ಕಡೆ ಮಳೆಯ ಆರ್ಭಟ ಜನರನ್ನ ಕಂಗೆಡಿಸ್ತಾ ಇದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಧೋ ಅಂತ ಸುರಿದ ಮಳೆಯಿಂದಾಗಿ ಭಾರಿ ಅವಾಂತರಗಳೇ ಸೃಷ್ಟಿಯಾಗಿವೆ. ಹಾರಿ ಹೋದ ತಗಡಿನ ಶೀಟ್, ಧರೆಗುರುಳಿದ ವಿದ್ಯುತ್ ಕಂಬ. ಬಾಗಲಕೋಟೆಯಲ್ಲಿ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆಗಳು ಸೃಷ್ಟಿಯಾಗಿವೆ. ಹುನಗುಂದ ಪಟ್ಟಣದಲ್ಲಿ ಗಾಳಿ ಮಳೆಗೆ ಅಂಗಡಿಗಳ ಮೇಲ್ಚಾವಣಿಯೇ ಹಾರಿ ಹೋಗಿವೆ. ವಿದ್ಯುತ್ ಕಂಬಗಳು ಧರೆಗುರುಳಿದ್ದು ರಸ್ತೆ ಹಾಗೂ ಗೂಡ್ಸ್ ವಾಹನಗಳ ಮೇಲೆ ವಿದ್ಯುತ್ ತಂತಿ ಬಿದ್ದಿವೆ. ಹುನಗುಂದ ಹೊರವಲಯದ ಹೆದ್ದಾರಿಯಲ್ಲಿ ಬೃಹತ್ ನಾಮಫಲಕ ಮಳೆಗೆ ಗಾಳಿಗೆ ತೆರೆಗುರುಳಿದೆ. ಎನ್ಎಚ್ಎಐ ಹಾಕಿದ್ದ ಬೋರ್ಡ್ ರಸ್ತೆಗೆ ಅಡ್ಡಲಾಗಿ ಬಿದ್ದಿದ್ರಿಂದ ಸಂಚಾರಕ್ಕೆ ತೊಂದರೆ ಉಂಟಾಗಿತ್ತು. ನೆಲಕಚ್ಚಿದ ಶೀಟ್ಗಳು, ನಿರ್ಮಾಣ ಹಂತದ ಮನೆಗೆ ಹಾನಿ. ವಿಜಯಪುರದಲ್ಲಿ ಮಳೆ ರಗಳೆ ಅಷ್ಟಿಷ್ಟಲ್ಲ. ಚಡಚಣ ತಾಲೂಕಿನ ಹತ್ತಳ್ಳಿಯಲ್ಲಿ ಗೇನಪ್ಪ ಬೀರಾದರ ಅನ್ನೋರ ನಿರ್ಮಾಣ ಹಂತದ ಮನೆಗೆ ಡ್ಯಾಮೇಜ್ ಆಗಿದೆ. ಬಿರುಗಾಳಿ ಮಳೆಯಿಂದ ಮೇಲ್ಚಾವಣಿ ಹಾರಿ ಹೋಗಿದೆ. ಸಿಡಿಲು ಬಡಿದು ಹೊತ್ತಿ ಉರಿದ ತೆಂಗಿನ ಮರ. ಗದಗ ಜಿಲ್ಲೆಯಾದ್ಯಂತ ಗುಡುಗು ಸಿಡಿಲು ಸಮೇತ ಆಲಿಕಲ್ಲು ಮಳೆಯಾಗಿದೆ. ಲಕ್ಷ್ಮೇಶ್ವರ ಪಟ್ಟಣದಲ್ಲಿ 1 ಗಂಟೆಗೂ ಅಧಿಕ ಕಾಲ ಮಳೆ ಸುರಿದಿದೆ. ಮುಂಡರಗಿ ತಾಲೂಕಿನ ಬಿಡನಾಳ ಗ್ರಾಮದಲ್ಲಿ ಸಿಡಿಲಿಗೆ ತೆಂಗಿನ ಮರವೊಂದು ಹೊತ್ತಿ ಉರಿದಿದೆ. ಕೆರೆಯಂತಾಯ್ತು ರಸ್ತೆ, ಕೆಟ್ಟು ಹೋದ ಸ್ಕೂಟಿ, ಸವಾರರಿಗೆ ಸಂಕಷ್ಟ. ಇಲ್ನೋಡಿ, ಇದು ಹುಬ್ಬಳ್ಳಿಯಲ್ಲಿ ಕಂಡು ಬಂದ ದೃಶ್ಯ. ಕೇವಲ ಅರ್ಧ ಗಂಟೆ ಸುರಿದ ಮಳೆಯಿಂದಾಗಿ ಹಳೆ ಹುಬ್ಬಳ್ಳಿ ಸೇರಿದಂತೆ ದೇಶಪಾಂಡೆ ನಗರ, ಕೇಶವಾಪುರ, ಉಣಕಲ್, ವಿದ್ಯಾನಗರ ಭಾಗದಲ್ಲಿ ಭಾರಿ ಅವಾಂತರಗಳು ಸೃಷ್ಟಿಯಾಗಿವೆ. ರಸ್ತೆ ಮೇಲೆ ಮೊಣಕಾಲುದ್ದ ನೀರು ನಿಂತಿದ್ದು ವಾಹನಗಳು ಓಡಾಡೋದೇ ದುಸ್ತರವಾಗಿತ್ತು. ಸ್ಕೂಟಿಗಳು ಕೈಕೊಟ್ಟಿದ್ರಿಂದ ಸವಾರರು ನೀರಲ್ಲೇ ತಳ್ಕೊಂಡು ಹೋಗಿದ್ದಾರೆ. ಹಾರಿ ಹೋದ ಶಾಮಿಯಾನ, ಮದುವೆಗೂ ಮಳೆ ಅಡ್ಡಿ. ಚಿಕ್ಕಮಗಳೂರಿನ ಕಳಸದಲ್ಲಿ ಮದುವೆ ಸಂಭ್ರಮಕ್ಕೂ ವರುಣ ಅಡ್ಡಿ ಮಾಡಿದ್ದಾನೆ. ಬಿಟ್ಟು ಬಿಡದೆ ಸುರಿದ ಮಳೆಯಿಂದ ಮದುವೆ ಮನೆಯ ಸಂಭ್ರಮವೇ ಕರಗಿ ಹೋಗಿದೆ. ಬಿರುಗಾಳಿಗೆ ಮನೆ ಮುಂದೆ ಹಾಕಿದ್ದ ಶಾಮಿಯಾನವೇ ಹಾರಿ ಹೋಗಿದ್ದು ಜನ ಹೌಹಾರಿದ್ದಾರೆ. ಇಷ್ಟೇ ಅಲ್ಲ, ಶಾಮಿಯಾನದ ಕಂಬ ಬಿದ್ದು ಕಾರಿನ ಮುಂಭಾಗ ಜಖಮಾಗಿದೆ. ದಾವಣಗೆರೆ ಜಿಲ್ಲೆಯ ಹಲವು ಗ್ರಾಮಗಳಲ್ಲಿ ಆಲಿಕಲ್ಲು ಮಳೆಯಾಗಿದೆ. ಚನ್ನಗಿರಿ ತಾಲೂಕಿನ ಮಾವಿನಹೊಳಿ, ರಾಜಗೊಂಡನಹಳ್ಳಿ, ದಂಡಿಗೇನಹಳ್ಳಿ ಸೇರಿದಂತೆ ಬಹುತೇಕ ಕಡೆ ಮಳೆ ಸುರಿದಿದ್ದು ಬಿಸಿಲಿನ ಬೇಗೆಯಿಂದ ಕಂಗೆಟ್ಟಿದ್ದ ಜನರಿಗೆ ವರುಣ ತಂಪೆರೆದಿದ್ದಾನೆ. ಅದೇನೇ ಹೇಳಿ, ಬಿಸಿಲು ಹೊಡೆತದ ನಡುವೆ ವರ್ಷಧಾರೆಯ ಅಬ್ಬರ ಜನರಿಗೆ ಪೀಕಲಾಟ ತಂದಿಟ್ಟಿದ್ದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, TV9.